₹1 10 ಇಡ್ಲಿ ಶುರು ಮಾಡಿದ್ದು. ಹಾಂ ಹಾಂ. ಹೌದಾ, ಬಿಫೋರ್ 72. ಇವಾಗ ಇಷ್ಟು. ಅಲ್ಲಿ ಆ ಗಣೇಶನ ದೇವಸ್ಥಾನದ ಹತ್ರ ಒಂದು ಅಂಗಡಿ, ಅದಕ್ಕೆ ₹10 ಬಾಡಿಗೆ, ಒಂದು ತಿಂಗಳಿಗೆ ₹10 ಬಾಡಿಗೆ. ಅದು ಅಲ್ಲಿ ಶುರು ಮಾಡಿದ್ದು. 6 ವರ್ಷದ ಹುಡುಗನಿಂದನೂ ನಾನೇ ಕುಕ್ಕು. ಇವಾಗ ನಿಮ್ಗೆ ಏಜ್ ಎಷ್ಟು? ಇವಾಗ 69. ಯಾರೋ 79 ಅಂತ ಮಾಡ್ತಿದ್ದಾರೆ. ನೋಡ್ತಿರೋರಿಗೆ ನಮಸ್ಕಾರ, ಸಬ್ಸ್ಕ್ರೈಬ್ ಆಗೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಂತೂ ಫುಲ್ ಆರಾಮಾಗಿದ್ದೀನಿ, ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಕನಕಪುರದ ಕೋಟೆ ಇಡ್ಲಿ ಹೋಟ್ಲಿಗೆ ಬಂದಿದ್ದೀನಿ. ಇದು ಶುರು ಮಾಡಿದ್ದು 1970 ಅದಕ್ಕಿಂತ ಮುಂಚೆನೇ ಶುರು ಮಾಡಿದ್ದಾರೆ. ಅದರ ಮಾಹಿತಿ ಪ್ರಕಾರ 1970 ಶುರು ಮಾಡಿರೋದು. ಅಡುಗೆ ಮಾಡೋದಕ್ಕೆ ನಿಂತ್ಕೋತಾರೆ. ಆವಾಗಿಂದ ಹಿಡಿದು ಇವಾಗಿನವರೆಗೂ ಇವರೇ ಅಡುಗೆ ಮಾಡ್ಕೊಂಡು ಬರ್ತಿರೋದು, ಅಂದರೆ ಇಡ್ಲಿನ ಮಾಡ್ಕೊಂಡು ಬರ್ತಿರೋದು. ಈಗ ₹20 5 ಇಡ್ಲಿ, ₹10 2 ಇಡ್ಲಿ, ಚಿಕ್ಕ ಇಡ್ಲಿ ಕೊಡ್ತಾರೆ. ಅದಕ್ಕೆ ಒಂದು ಕೆಂಪು ಚಟ್ನಿ ಕೊಡ್ತಾರೆ, ಅಂದರೆ ಖಾರವಾಗಿರೋ ಚಟ್ನಿ ಕೊಡ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಒಳಗಡೆ ಹೋಗಿ ಆ ತಾತನ್ನೇ ಮಾತಾಡ್ತೀನಿ, ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಒಳಗೋಣ. ಜೋರಾಗಿ ಇಸ್ವಿ ಯಾವಾಗ ಶುರು ಮಾಡಿದೆ? ಡೇಟ್ ಶುರು ಮಾಡಿದ್ದು ಅದೆಲ್ಲ ಅದೇ ಬಿಫೋರ್ 72 ಅಂದರೆ 68 69. ಇವ್ರಿಗೆ 50 ವರ್ಷ ಅಂದ್ರಲ್ಲ, ಅದಕ್ಕೆ ಎಕ್ಸಾಕ್ಟ್ ಒಂದು 50 ವರ್ಷ ಅವೆಲ್ಲ ಜಾಸ್ತಿ. ನಾನು ಹೇಳಿದ್ನಲ್ಲ, ನಾನೇ 53 ವರ್ಷದಿಂದ ಮಾಡ್ತಾ ಇದ್ದೀನಿ. 16 ವರ್ಷದ ಹುಡುಗನಿಂದ ನಾನೇ ಮಾಡ್ತಾ ಇದ್ದೀನಿ. SLC ಆದಮೇಲೆ ನಾನು ಎಲ್ಲೂ ಈ ಡ್ಯೂಟಿಗೆ ಬಂದ್ಬಿಟ್ಟೆ ಫುಲ್ಲು. ಇವಾಗ ನಿಮ್ಗೆ ಏಜ್ ಎಷ್ಟು? ಇವಾಗ 69. ಯಾರೋ 79 ಅಂತ ಮಾಡ್ತಿದ್ದಾರೆ. ಇಲ್ಲ, 69. ಅಂದರೆ ಇದೊಂದು 50 ವರ್ಷ ಆಯ್ತಾ ಹೋಟ್ಲ್ ಓಪನ್ ಮಾಡಿ? ಆಗಿದೆ. ನಾನು ಹೇಳ ಲೆಕ್ಕ ಹಾಕೊಳ್ಳಿ, 16 ಇಯರ್ಸಿಂದ ಇವಾಗ 69 ಅಂದರೆ ನಾನೇ 53 ವರ್ಷ ಮಾಡಿದ್ದೀನಲ್ಲ. ಅದಕ್ಕೆ ಮುಂಚೆ ನಮ್ಮ ತಂದೆನೂ ನಮ್ಮ ತಾಯಿ ಸ್ವಲ್ಪ ಮಾಡ್ತಾಯಿದ್ರು ಬಿಫೋರ್ 72. ಆಗಿದೆ 52 55 ಆಗೋದು. ಅಲ್ಲಿ ಅದೇ ನೇರಳೆ ಮರ ಕಾಣ್ತಾ ಇದೆಯಲ್ಲ, ಅಲ್ಲಿದ್ದು ನಾವು ಮೊದಲು ಅಲ್ಲಿದ್ದು ಅಲ್ಲಿ ಆ ಗಣೇಶನ ದೇವಸ್ಥಾನದ ಹತ್ರ ಒಂದು ಅಂಗಡಿ, ಅದಕ್ಕೆ ₹10 ಬಾಡಿಗೆ, ಒಂದು ತಿಂಗಳಿಗೆ ₹10 ಬಾಡಿಗೆ. ಅದು ಅಲ್ಲಿ ಶುರು ಮಾಡಿದ್ದು. ಅಲ್ಲಿ ₹1 10 ಇಡ್ಲಿ. ಫಸ್ಟ್ ಶುರು ಮಾಡಿದ್ದು ₹1 10 ಇಡ್ಲಿ ಕೊಡ್ತಿದ್ವಿ. ಸ್ಟಾರ್ಟಿಂಗು 10 ಇಡ್ಲಿ ₹1, 10 ಪೈಸಾ ಒಂದು ಇಡ್ಲಿ. ಆವಾಗ ಸ್ಕೂಲ್ ಮಕ್ಕಳಿಗೆ 20 25 30 ಇಯರ್ಸ್ ಬ್ಯಾಕು ಮಿಡ್ ಡೇ ಮೀಲ್ಸ್ ಏನು ಕೊಡ್ತಾ ಇರಲಿಲ್ಲ, ಊಟ ಗೀಟ ಕೊಡ್ತಾ. ಈಗ ರೀಸೆಂಟ್ ಆವಾಗ ಅವ್ರದ್ದೇ ಒಂದು 30% 40% ಸ್ಕೂಲ್ ಮಕ್ಕಳದೇ ಆಗಿತ್ತು. ಅದೇ ಒಂಥರ ಮೆಸ್ ಆಗಿಬಿಟ್ಟಿತ್ತು ನಮ್ಮ ಹೋಟ್ಲು. ಎಲ್ಲ ಒಂದು 30 ಪೈಸಾ 40 ಪೈಸಾ ತಂದು ಮಕ್ಕಳೆಲ್ಲ ತಿನ್ಕೊಂಡು ಹೊಟ್ಟೋಗವು. ₹10 3 ₹20 6 ಕೊಡ್ತಾಯಿದ್ರು. ಸೌದೆ ಎಲ್ಲ ವಿಪರೀತ ಕಾಸ್ಟ್ಲಿ. ಇವಾಗ ವಿಪರೀತ ಕಾಸ್ಟ್ಲಿ. ಒಂದು ಟ್ರ್ಯಾಕ್ಟರ್ ಸೌದೆ 12,000 ಎಲ್ಲ ಕೊಡಬೇಕು. ಬರೀ ಒಳಗಡೆ ತೆಗೆದು ಜೋಡಿಸೋದಕ್ಕೆ $1,000 ಕೊಡು. ಅದಕ್ಕೆ ಮೇಂಟೈನ್ ಆಗಲಿಲ್ಲ, ಅದಕ್ಕೆ ಮಾಡಿ. ಇವಾಗ ₹20 5 ಇಡ್ಲಿ. ₹20 ಒಂದು ಪೈಸೆ ಇತ್ತು ಒಂದು ಇಡ್ಲಿ. ₹20 5 ಇಡ್ಲಿ. ಒಂದು ಪೈಸೆ ಇತ್ತು ಇಡ್ಲಿ. ಅದು ಒಂದು ಪ್ಲೇಟ್ 5 ಇಡ್ಲಿ ₹20. ಬರೀ 2 ಇಡ್ಲಿ ತೊಗೊಂಡ್ರೆ ₹10. 2 ಇಡ್ಲಿ ತೊಗೊಂಡ್ರೆ ₹10. ಇಡ್ಲಿ ಯಾರು ತೊಗೊಳ, ಒಂದು ಪ್ಲೇಟ್ 5 ಇಡ್ಲಿ ₹20. 5 ಇಡ್ಲಿ ₹20. ಹೋಗಿ ಒಳಗಡೆ ತಾತ ಎಲ್ಲರನ್ನೂ ಮಾತಾಡಿಸಿದಾಯಿತು. ಸುಮಾರು 50-53 ವರ್ಷಗಳಿಂದ ಈ ಕೋಟೆ ಇಡ್ಲಿನ ನಡೆಸ್ಕೊ ಬರ್ತಿದ್ದಾರೆ. ಅವ್ರು ಹೇಳೋ ಪ್ರಕಾರ 16 ವಯಸ್ಸಿಂದ ನಡೆಸ್ಕೊ ಬರ್ತಿದ್ದಾರೆ ಅಂತ. ಈಗ ಅವ್ರಿಗೆ ಏಜ್ ಬಂದು 69. ಅಲ್ಲಿಗೆ ಅವ್ರ ಅಪ್ಪ ಅಮ್ಮ ಎಲ್ಲ ನಡೆಸ್ಕೊಬರ್ತಿರೋ ಪ್ರಕಾರ ತೊಗೊಂಡ್ರೆ ಒಂದು 60 ವರ್ಷ ಆಗಿರ್ಬೋದು. ಬಾಯ್ ಸರ್, 60 ವರ್ಷ ಆಗಿರ್ಬೋದು. ಆದರೆ ಅವ್ರು ಹೇಳೋ ಪ್ರಕಾರ 52 53 ಅಂತ ಹೇಳ್ತಿದ್ದಾರೆ. ಅದು ಬಿಡಿ. ಈಗ ಇದು ಕಣ್ಣು ಮುಂದೆ ಈಗ ತಟ್ಟೆ ಇದೆ. ತಟ್ಟೆಯಲ್ಲಿ ₹20 5 ಇಡ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಕೆಂಪು ಚಟ್ನಿನೇ ಐತೆ. ಗಟ್ಟಿ ಚಟ್ನಿ ಬೇಕಾದ್ರೆ ಹಾಕ್ಸ್ಕೊಬೋದು, ನೀರಾಗಿರೋ ಚಟ್ನಿ ಬೇಕಾದ್ರೆ ಹಾಕ್ಸ್ಬೋದು, ನಿಮ್ಮ ಚಾಯ್ಸು. ಇನ್ನು ಟೇಸ್ಟ್ ಮಾಡ್ಬಿಡೋಣ.
ಚಟ್ನಿ ಅಂತೂ ವಿಪರೀತ ಖಾರ ಇದೆ. ಖಾರ ತಿನ್ನೋರ್ಗಂತೂ ಹೇಳಿ ಮಾಡಿಸಿರೋ ಚಟ್ನಿ 20 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಆ ಸ್ಪೈಸಿಗೆ ಕೊಟ್ಬಿಡ್ಬೋದು ಟೇಸ್ಟು. ಇನ್ನು ಇಷ್ಟು ಏಜ್ ಆಗಿದ್ರು 69 ವಯಸ್ಸಾಗಿದ್ರು ಇವರೇ ಇಡ್ಲಿ ಮಾಡ್ಕೊಂಬರ್ತಿದ್ದಾರಲ್ಲ, ಯಾರಿಗೂ ಬಿಡದೆ ಇವರೇ ಮಾಡ್ಕೊಬರ್ತಿರಲ್ಲ, ಅದಕ್ಕೆ ಮೆಚ್ಕೋಬೇಕು. ಆರಾಮಾಗಿ ನೀವು ಕನಕಪುರ ಕಡೆ ಬಂದಾಗ ಇಲ್ಲಿ ಬಂದು ಟ್ರೈ ಮಾಡ್ಬೋದು. ತುಂಬ ಜನ ಬಂದು ಟ್ರೈ ಮಾಡಿರ್ತೀರ. ನೆಕ್ಸ್ಟ್ ಸತಿ ಏನಾದರೂ ನೀವು ಆ ಕಡೆ ಈ ಕಡೆ ಏನಾದರೂ ಬಂದಾಗ, ಆ ಕಡೆ ಅಲ್ಲ ಈ ಕಡೆ ಬಂದಾಗ ಆರಾಮಾಗಿ ಇಲ್ಲಿ ಬಂದು ಟ್ರೈ ಮಾಡ್ಬೋದು. 20 ರೂಪಾಯಿಗೆ 5 ಇಡ್ಲಿ ಕೊಡ್ತಾರೆ, ಹಂಗೆ ಚಟ್ನಿ ಸಿಗುತ್ತೆ. ಇನ್ನು 10 ರೂಪಾಯಿಗೆ 2 ಇಡ್ಲಿ ಅನಿಸುತ್ತೆ. ಫಸ್ಟು 1 ರೂಪಾಯಿಗೆ 10 ಇಡ್ಲಿ ಕೊಡ್ತಿದ್ರು ಆಗ, ಈಗಲ್ಲ ಆಗ. ನೆಕ್ಸ್ಟ್ ನೀವೇನಾದರೂ ಕನಕಪುರ ಸೈಡ್ ಏನಾದರೂ ಬಂದರೆ ಮಿಸ್ ಮಾಡಿದೆ ಕೋಟೆ ಇಡ್ಲಿಗೆ ಬನ್ನಿ. ಶಿಸ್ತಾಗಿ ಒಂದು ಪ್ಲೇಟ್ ಕೋಟೆ ಇಡ್ಲಿನ ತೊಗೊಳ್ಳಿ. 20 ರೂಪಾಯಿಗೆ 5 ಇಡ್ಲಿ ಕೊಡ್ತಾರೆ, 10 ರೂಪಾಯಿಗೆ 2 ಇಡ್ಲಿ ಕೊಡ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು ಆರಾಮಾಗೆ. ನಿಮ್ಮ ಬೆಂಬಲ ನನಗೆ ಇದೇ ಥರ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ಉಂಡಾಡಿಗಳನ್ನ ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ ಬಂದು ಈ ವಿಡಿಯೋನ ಲೈಕು ಶೇರು ಹಾಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಇದೇ ಥರ ಹೆಚ್ಚಿನ ವೀಡಿಯೋಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಇವಾಗ ಮುಂದಿನ ವೀಡಿಯೋ ಸಿಗೋಣ. ಟಾಟಾ, ಬೈ ಬಾಯ್.